ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಇವಾಗ ಮಳೆ ತುಂಬಾ ಜಾಸ್ತಿ ಇದೆ. ನಾವು ಅವನ ಮನೆಗೆ ಊರಿಗೆ ಬಂದಿದ್ವಿ ಅಂತ ಹೇಳಿದ್ನಲ್ಲ, ಅಲ್ಲಿ ನೋಡಿ, ಇದು ನಮ್ಮ ಹಿರಣ್ಯಕೇಶಿ ನದಿ. ಇದು ಹೊಳೆಮ್ಮಾದೇವಿ ಟೆಂಪಲ್ಲು. ಹೋಗಬೇಕಾದ್ರೆ ದಾರಿಯಲ್ಲೇ ಹತ್ತುತ್ತೆ. ನೀರು ನೋಡಿ ಹೇಗೆ ಬಂದಿದೆ, ಅಲ್ಲಿ ಕೊಡ್ಡನೂ ಹರ್ಕೊಂಡು ಬಂದಿದೆ. ತುಂಬಾ ಚೆನ್ನಾಗಿ ತೆರೆಗಳು ಬರ್ತಾಯಿತ್ತು. ಕೆಳಗಡೆ ಸೇತುವೆ ನೋಡಿ ಫುಲ್ಲು ಮುಳುಗಿದೆ. ಇದು ಈ ಕಡೆದು ಮೇಲ್ಗಡೆದು ದೊಡ್ಡ ಸೇತುವೆ. ಇದು ಕೆಳಗಡೆ ಒಂದಿತ್ತು, ಅದು ಪೂರ್ತಿ ಮುಳುಗೋಗಿದೆ. ಹೇಗೆ ಮೈ ತುಂಬ ಹರಿತದೆ ನೋಡಿ. ಇದು ನಮ್ಮ ಹಿರಣ್ಯಕೇಶಿ ನದಿ. ಇದು ನೋಡಿ, ನೆಕ್ಸ್ಟು ಮನೇಲೇನೋ ಕ್ರಾಫ್ಟ್ ವರ್ಕ್ ನಡೀತಾ ಇದೆ. ತಂದೆ ಮಗ ಇಬ್ಬರು ಕುತ್ಕೊಂಡು ಮಾಡ್ತಾ ಇದ್ದಾರೆ. ಏನಿದು? ಬೋಟ್ ಮಾಡತ್ತೀರಿ? ಅಲ್ಲಿ ಸ್ಕೆಚ್ಚು, ಅದು ಇದು ಸುಟಿ ಇದ್ರೆ ಬರೀ ಇದು ಮನೆ ಒಂದಿದಕ್ಕೂ ಈ ಕಡೆ ಹೆಲ್ಪಿಂಗು. ಮಾಡೋದ ಏನು ಮಾಡವ? ಈಗ ಅದನ್ನು ಸುತ್ತಿ ರಬ್ಬರ್ ಹಾಕಿ ಮುಂದಕ್ಕೆ ತೋರಿಸು. ರಬ್ಬರ್ ಸುತ್ತೀನಿ. ಮ್ಯಾಜಿಕ್ ಬೋಟ್ ಅಂದಿಲ್ಲ? ಬುಟ್ಟಿ ದೊಡ್ಡಬೇಕು, ಬಟ್ ಮೂವ್ ಆಗತ್ತೈತಿ. ನೈಸ್. ಸೊ ಇದ್ರ ಜೊತೆಗೆ ನೋಡಿ ಸ್ನೇಹಿತರೆ, ಮಧ್ಯಾಹ್ನ ಊಟಕ್ಕೆ ಗಾರ್ಲಿಕ್ ರೈಸ್ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆನೂ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ರೈಸ್ ಮಾಡಾಗಿತ್ತು, ಸ್ವಲ್ಪ ಆರ್ಲೆ ಅಂತ ತೆಗೆದಿಟ್ಟು ಬಂದಿದ್ದೆ ನೋಡಿ. ತುಂಬಾ ಸಿಂಪಲ್ ಬಟ್ ತುಂಬ ರುಚಿಯಾಗಿರುತ್ತೆ ಇದು. ಇದಕ್ಕೆ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ, ಒಂದು 3 ಹಸಿಮೆಣಸಿಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಕರಿಬೇವು, ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ, ಒಂದು ಅರ್ಧ ಹೋಳು ಲಿಂಬೆಹಣ್ಣು. ಇಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಳ್ಳೋದು. ಉಳ್ಳಾಗಡ್ಡೆ ಹಾಕಿ ಆಲ್ವೇಸ್ ಯಾವಾಗಲೂ ಮಾಡ್ತೀವಿ. ಇದೊಂಥರನೂ ಚೆನ್ನಾಗಿರುತ್ತೆ ನೋಡಿ. ಪಾತ್ರೆ ಇಟ್ಟಿದ್ದೀನಿ ನೋಡಿ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಇದೆ. ಸೊ ನೋಡಿ, ಒಂದು 3 ಚಮಚದಷ್ಟು ಎಣ್ಣೆ, ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಎಣ್ಣೆ ಕಾದ್ಮೇಲೆ ನೋಡಿ ಸಾಸಿವೆ ಹಾಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಅದು ಫ್ಲೇವರು ಚೆನ್ನಾಗಿರುತ್ತೆ. ನಂತರ ನೋಡಿ 1-2 ಸ್ಪೂನಷ್ಟು ಉದ್ದಿನಬೇಳೆ, ಇದಕ್ಕೆ ನೋಡಿ ಬೆಳ್ಳುಳ್ಳಿ, ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ, ಇದ್ರ ಜೊತೆಗೆ ನೋಡಿ ಮೆಣಸಿಕಾಯಿ, ಕರಿಬೇವು. ಎಣ್ಣೆಲಿ ಖಾರ ಬಿಡಬೇಕು ಚೆನ್ನಾಗಿ ನೋಡಿ. ಸ್ವಲ್ಪ ಫ್ರೈ ಆಗಬೇಕು, ಸಿಡಿಯುತ್ತೆ. ಹೊರಗಡೆ ಮಳೆ ತುಂಬ ಇದೆ ಸ್ನೇಹಿತರೆ, ಎಲ್ಲಿ ನೋಡಿದ್ರೂ ತಂಪು. ಸೊ ಬೆಳ್ಳುಳ್ಳಿ ದೇಹಕ್ಕೂ ಒಳ್ಳೆಯದು. ಸೊ ಹಾಗಾಗಿ ಇವತ್ತು ಬೆಳ್ಳುಳ್ಳಿ ಹಾಕಿ ಅನ್ನ ಮಾಡ್ತಾಯಿದ್ದೀವಿ. ಸ್ವಲ್ಪ ಉಪ್ಪು, ಅನ್ನಕ್ಕೂ ಉಪ್ಪು ಹಾಕ್ಕೊಂಡಿದ್ರೆ ನೋಡ್ಕೊಂಡು ಹಾಕೋಬೇಕು. ಇವಾಗ ನೋಡಿ ಒಂದು ಅರ್ಧ ಹೋಳು ಲಿಂಬೆಹಣ್ಣು, ಈಗ ಅನ್ನ ಸೇರಿಸ್ತಾ ಇದ್ದೀನಿ ನೋಡಿ. ಬೇಕಾದ್ರೆ ನೋಡಿ ಇದಕ್ಕೆ ಸ್ವಲ್ಪ ಸಕ್ಕರೆ, ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ, ಟೇಸ್ಟು ಬ್ಯಾಲೆನ್ಸ್ ಆಗುತ್ತೆ. ಪುಡಿ ಏನೂ ಹಾಕ್ತಿಲ್ಲ ನಾನು.
ಅನ್ನ ಬಿಸಿ ಇರೋದ್ರಿಂದ ಜಾಸ್ತಿ ತಿರುಗಾಡಬೇಕು ಅಂತೇನಿಲ್ಲ, ಸ್ವಲ್ಪ ಅದು ಉಪ್ಪು ಸಕ್ಕರೆ ಹೊಂದ್ಕೊಂಡ್ರೆ ಸಾಕು. ನೋಡಿ ಸಿಂಪಲ್ ಗಾರ್ಲಿಕ್ ರೈಸ್ ರೆಡಿ. ಇದಕ್ಕೆ ಮೇಲ್ಗಡೆ ನೋಡಿ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ. ಸ್ನೇಹಿತರೆ ನೋಡಿ ಸಿಂಪಲ್ ಗಾರ್ಲಿಕ್ ರೈಸು, ಅದ್ರ ಜೊತೆಗೆ ಟೊಮ್ಯಾಟೊ ಸಾಂಬಾರು. ಸೊ ಬಿಸಿ ಬಿಸಿ ಸಖತ್ತಾಗಿತ್ತು. ಇದಾಗಿತ್ತು ಇವತ್ತು ಮಧ್ಯಾಹ್ನದ ಊಟ. ಸೊ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊರಗಡೆ ತುಂಬ ಮಳೆ ಇದೆ, ಬನ್ನಿ ತೋರಿಸ್ತೀನಿ. ಮಳೆಗೆ ಜೋರು ಮಳೆಗೆ ಆ ಪಕ್ಷಿ ಕೂಡ ಪಾಪ ಒಳಗಡೆ ಬಂದು ಎಲ್ಲೂ ಹೋಗದೇ ಇರೋ ಹಾಗಾಯಿತು. ಗಿಡದಲ್ಲಿ ಮರಿ ಇತ್ತೇನೋ, ತುಂಬ ಹೊತ್ತು ಚುವಾಡಿಸಿ ಆಮೇಲೆ ಹೋಯ್ತು ಸ್ನೇಹಿತರೆ. ಅದು ಮಳೆ ನೋಡಿ ಹೇಗಿದೆ, ಜೋರು ಮಳೆ. ನಮ್ಮ ಬೆಳಗಾವೆಲ್ಲ ಪೂರ್ತಿ ತುಂಬಾ ಕೂಲಾಗಿದೆ. ಇವಾಗ ಸಂಜೆ ಆಗ್ತಿದೆ, ಚಹಾ ಮಾಡಬೇಕು, ಅದ್ರ ಜೊತೆ ಏನಾದರೂ ಮಾಡಬೇಕು. ನೋಡೋಣ ಬನ್ನಿ. ಒಳಗಡೆ ಆಲ್ರೆಡಿ ಏನೇನೋ ನಡೀತಾ ಇದೆ. ನೋಡಿ ಸ್ವೀಟ್ ಕಾರ್ನು ಕುದಿಸಿದೆ, ನೋಡ್ಬೋದು ನೀವು. ಬರೆಯೋ ಇದಕ್ಕೆ ನೋಡಿ ಮಸಾಲೆ ಹಾಕ್ಕೊಳ್ತಾ ಇದ್ದಾರೆ. ಇಲ್ಲ ನೋಡಿ ಅಪ್ಪ ಮಗ ಇಬ್ಬರು ಮಸಾಲೆ ಮಾಡಿ ಕೊಡ್ತಾ ಇದ್ದಾರೆ ಮನೇಲಿ ಎಲ್ರಿಗೂ. ಟೈಮು ಸ್ವಲ್ಪ ಉಪ್ಪು ಹಾಕಿದ್ರು. ನೆಕ್ಸ್ಟ್ ಮಿಯೋನೀಸ್. ಸೊ ನೋಡಿ ಮಿಯೋನೀಸು. ಸಂಜೆ ಮಳೆ ಸಖತ್ತಾಗಿ ಬರ್ತಾ ಇದೆ ಹೊರಗಡೆ. ಇಲ್ಲಿ ಉಪ್ಪಾಗಿ ಬೇಯಿಸಿಲ್ಲ ಕಾರ್ನು. ನಾವು ಉಪ್ಪಾಗಿ ಬೇಯಿಸಿದ್ರೆ ಅದು ಚಪ್ಪಟೆ ಆಗಿಬಿಡುತ್ತೆ. ಎಷ್ಟು 1 ಸ್ಪೂನಷ್ಟು ಹಾಕಿರಿ. ಸೊಕಾಸ್ ನೆಕ್ಸ್ಟ್ ನೋಡಿ ಸ್ವಲ್ಪ ಟೊಮ್ಯಾಟೊ ಸಾಸ್ ಸೇರಿಸ್ತಾ ಇದ್ದಾರೆ. ಹಾಟ್ ಆ್ಯಂಡ್ ಸ್ವೀಟ್. ಹಂಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು ಕಾರ್ನು. ಕಪ್ಪಿತ್ತು ನೋಡಿ, ಆ್ಯಕ್ಚುಲಿ ಮೊನ್ನೆ ಸತ್ಯನಾರಾಯಣ ಪೂಜಾಕ್ಕೆ ಪ್ರಸಾದ ಹಾಕ್ಕೊಡ್ಬೇಕು ಅಂತ ತಂದಿದ್ವಲ್ಲ, ನೋಡಿ ಅರೇಂಜ್ ಮಾಡ್ತಾ ಇದ್ದಾರೆ. ಸಿಂಪಲ್ ಮಸಾಲಾ ಸ್ವೀಟ್ ಕಾರ್ನ ಟೇಸ್ಟ್ ನೋಡಲಿ. ಐ ಮೀನ್ ಸಿಂಪಲ್ಲಾಗಿ ಚೆನ್ನಾಗಿದೆ. ಕೊಡಿ. ಥ್ಯಾಂಕ್ ಯು. ಸೊ ಇದು ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದರು. ಸೊ 2 ರೆಸಿಪಿನೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಧನ್ಯವಾದಗಳು.